ಕರ್ನಾಟಕ ರಾಜ್ಯಾದ್ಯಂತ ಜನರೊಂದಿಗೆ ಜನತಾದಳ ಸದಸ್ಯತ್ವ ಅಭಿಯಾನದ 58 ದಿನಗಳ ಕಾಲ ಸುಮಾರು 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿ ಕೆಳಮಟ್ಟದಿಂದ ಸದಸ್ಯತ್ವ ಅಭಿಯಾನವನ್ನು ಮಾಡಿ ಕಾರ್ಯಕರ್ತರ ಪಡೆಯನ್ನ ಕಟ್ಟಲಿಕ್ಕೆ ಕಂಕಣದ ಬದ್ಧರಾಗಿ ಯುವ ನಾಯಕರಾಗಿ ಅವರು 3 ಬಾರಿ ಸೋತರೂ ಕೂಡ ನಮ್ಮ ಇಡೀ ರಾಜ್ಯದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರನ್ನ ಶಕ್ತಿಯನ್ನು ತುಂಬಲಿಕ್ಕೆ ಸೋಲೆ ಗೆಲುವಿನ ಸೋಪಾನವಂತ ಇಟ್ಟುಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಮತ್ತೊಮ್ಮೆ ರಾಜ್ಯದಲ್ಲಿ ಆಂಧ್ರ, ತೆಲಂಗಾಣ, ತಮಿಳುನಾಡು ಮಾದರಿಯಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಹಗಲು ರಾತ್ರಿ ಶ್ರಮಿಸಿ ಒಂದು ಪ್ರವಾಸವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ರಾಜ್ಯದ ಭವಿಷ್ಯದ ನಾಯಕರು, ಆತ್ಮೀಯ ಯುವಕರಾಗಿರ್ತಕ್ಕಂಥ ಜೆಡಿಎಸ್ ಘಟಕದ ರಾಜ್ಯಾಧ್ಯಕ್ಷರಂತ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅಣ್ಣವರೇ, ರಾಜ್ಯದ ಪ್ರಧಾನ ಕಾರ್ಯದರ್ಶಿ, ಮಹಾಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಸಚಿವರು, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾಡಗೌಡ ಅಣ್ಣವರೇ, ಇನ್ನೋರ್ವ ರಾಜ್ಯದ ಕಾರ್ಯಾಧ್ಯಕ್ಷರು, ಮಾಜಿ ಸಚಿವರು, ತಮ್ಮೆಲ್ಲರಿಗೆ ಬಸವಣ್ಣನ ವಚನಗಳನ್ನು ಹೇಳೋದ್ರ ಮುಖಾಂತರ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಹಲವಾರು ವಿಷಯಗಳನ್ನು ಮಾತಾಡ್ತಕ್ಕಂಥ ಹನುಮಂತಪ್ಪಣ್ಣ ಅಲ್ಕೊಂಡವರೇ, ಯುವ ನಾಯಕರು ವಿಧಾನಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಭಾಗದ ಈ ಸರ್ಕಾರದ ಸಮಸ್ಯೆಗಳು, ಈ ಸರ್ಕಾರ ಮಾಡ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಮತ್ತು ನಮ್ಮ ಪಕ್ಷದ ವೇದಿಕೆಯಲ್ಲಿ ನಮ್ಮ ದೇವೇಗೌಡರು, ಕುಮಾರಸ್ವಾಮಿ ಅವರ ಸಾಧನೆಗಳು ಚರ್ಚೆ ಮಾಡಬೇಕಾದ್ರೆ ಅವ್ರು ಏನು ಹೇಳಿದ್ರು, ಚೀಲಗಟ್ಟಲೆ ಅವ ಅಂತ ಹೇಳಿದ್ರು. ಏನು ಹೇಳಿದ್ರು? ನಮ್ಮ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಚೀಲಗಟ್ಟಲೆ ಅವ ಅಂತ ಹೇಳಿದ್ರು ನಮ್ಮ ಶರಣಗೌಡ ಕಂದಕೂರ್ ಅವರು. ನಮ್ಮ ಮಾನವಿಯಿಂದ ಆಗಮಿಸಿರುವಂಥ ನಮ್ಮ ಮಾಜಿ ಶಾಸಕರಂತ ಮತ್ತು ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷರಂತ ವೆಂಕಟಪ್ಪ ನಾಯಕ್ ಅವರೇ, ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರೇ ಮತ್ತು ರಾಜ್ಯದ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸೋದರಿ ಶ್ರೀ ರಶ್ಮಿ ರಮೇಶ್ ಗೌಡ ಅವರೇ, ವೇದಿಕೆ ಮೇಲೆ ರಶ್ಮಿ ರಮೇಶ್ ಗೌಡ ರಶ್ಮಿ ರಾಮೇಗೌಡ ಅವರೇ, ಯಾಕಂದ್ರೆ ನಮಗೆಲ್ಲ ರಮೇಶ್ ಗೌಡ ನಮಗೆಲ್ಲ ತಲೆ ತಿಂತಾನ್ರಿ, ನಗರ ಅಧ್ಯಕ್ಷ ರಾಜ್ಯದೊಳಗೆ. ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಜಿಲ್ಲೆಯ ಎಲ್ಲ ನಮ್ಮ ಕೃಷ್ಣಾರೆಡ್ಡಿ ಅವರು, ಮಹೇಶ್ವರ ಅಲಿ ಅವರು, ನಮ್ಮ ಶಿವಕುಮಾರ್ ನಾಟಿಕರ್ ಅವರು, ಧಾರವಾಡದಿಂದ ಬಂದಿರತಕ್ಕಂಥ ಅನಿಲ್ ಕುಮಾರ್ ಅವರು, ನಮ್ಮ ಪಕ್ಷದ ಜೇವರ್ಗಿ ಯಡ್ರಾಮಿ ತಾಲೂಕಿನ ಎಲ್ಲ ಅಧ್ಯಕ್ಷರು ಮತ್ತು ಯಾರು ಅನ್ಯತಾ ಭಾವಿಸಬಾರ್ದು, ನಮ್ಮ ತಾಲೂಕಿನ ನಮ್ಮ ಜೊತೆ ಹಗಲು ರಾತ್ರಿ ಎಲ್ಲ ಸಮಾಜದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರಮೇಶ್ ಬಾಬು ಕುಲಕರ್ಣಿ ಅವರ ಆದಿಯಾಗಿ ಎಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಆಲಿ ಎಲ್ಲ ಸಮಾಜದ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ಮುಖಂಡರೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಗಟ್ಟಿಯಾಗಿ ನಮ್ಮ ಜೊತೆ ನಿಂತು ಪಕ್ಷ ಸಂಘಟನೆಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರೇ, ರೈತ ಬಾಂಧವರೇ, ಕಾರ್ಯಕರ್ತ ಬಂಧುಗಳೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ನಾವು ಬೆಳಗ್ಗೆ ಇವತ್ತು ಯಾವುದೇ ಕಾರ್ಯಕ್ರಮ ನಾವು ನಿಖಿಲಣ್ಣವ್ರಿಗೆ ಹೇಳಿದೆವು, ಜೇವರಿಗೆ ಒಂದೇ ಕಾರ್ಯಕ್ರಮ ಒಂದೇ ದಿನ ಇಡಬೇಕಂತೇಳಿ. ಅದು ಅಚಾನಕ್ಕಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಪತ್ರಿಕಾಗೋಷ್ಠಿ ಜಿಲ್ಲೆಗೆ ಬಂದಾಗ ಮಾಡಲೇಬೇಕು, ಅದ್ರ ಜೊತೆ ಅಲ್ಲೇ ಪಕ್ಷದ ಕಚೇರಿ ಬಗಲಾಗೆ ಒಂದು ಕಲ್ಯಾಣ ಮಂಡಪದ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ರು. ಅದಕ್ಕೆ ನಮಗಿನ್ನ ಉಪವಾಸ ಹಾಕಿದಂಥ ಶರಣಗೌಡರು ಒಂದಿನ ಉಪವಾಸ ಇದ್ರೆ ಏನಾಗಲ್ಲ ಶರಣಗೌಡ್ರೆ, ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ನಮ್ಮ ಕಾರ್ಯಕರ್ತರು ಇಲ್ಲಿ ಇದ್ದರು,
ಹಗಲು ರಾತ್ರಿ ಅನ್ನ ನೀರು ಇರಲಾರದೆ 15 ದಿನದಲ್ಲಿ 60,500 ಮತಗಳು ಕೊಟ್ಟಂತ ಜನ ಇವತ್ತು ನಮ್ಮ ಕಣ್ಣೆದುರಿದ್ದಾರೆ. ನಾವು ಸೋತರೂ ಕೂಡ ನಾವೆಲ್ಲ ಮುಖಂಡರ ಜೊತೆ ನಾವೆಲ್ಲ ಇಡೀ ನಮ್ಮ ತಂದೆಯವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಇವತ್ತು ಯುವಕರು ಹಾಕಿರ್ತಕ್ಕಂಥ ಪೋಸ್ಟ್ಗಳು ತೋರಿಸಿದ ನಿಖಿಲ್ ಅಣ್ಣವರಿಗೆ ಏನ್ರಿ ಜನರೊಂದಿಗೆ ಜನತಾದಳ ನಮ್ಮ ಯುವಕರು ಹಾಕಿದ್ದಾರೆ, ಜನರೊಂದಿಗೆ ಶಿವಲಿಂಗಪ್ಪ ಪಾಟೀಲ್ ನರಿಬೋಳು, ಜನರೊಂದಿಗೆ ನರಿಬೋಳು ಕುಟುಂಬ ಅಂತ. ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿದ್ರೆ ಇಷ್ಟೊಂದು ಯಾವುದೇ ಆಶೆ ಆಮಿಷಕ್ಕೆ ಆಗದೆ ಗಟ್ಟಿಯಾಗಿರ್ತಕ್ಕಂಥ ನಮ್ಮ ದೇವರುಗಳು ನೀವು ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಚುನಾವಣೆಗೆ ಅಷ್ಟೇ ಅಲ್ಲ, ಯಾವುದೇ ಸಂದರ್ಭ ಬಂದರೂ ಕೂಡ ನಮ್ಮ ಕುಟುಂಬದ ಮೇಲೆ ಪ್ರೀತಿ ವಿಶ್ವಾಸವನ್ನಿಟ್ಟು ಯಾವುದೇ ಹಣ ಎಂಡಕ್ಕೆ ಆಸೆ ಆಮಿಷ ಪಡದೆ ಸ್ವಂತ ಖರ್ಚಿಂದ ಖರ್ಚು ಮಾಡುವಂಥ ಪ್ರಾಮಾಣಿಕ ನಮ್ಮ ಸ್ವಾಭಿಮಾನಿ ಅಭಿಮಾನಿಗಳು ಯಾರಾದರೂ ಇದ್ರೆ ಅದು ನಮ್ಮ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಸಾಕ್ಷಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಸನ್ಮಾನ್ಯ ಈ ಭಾಗದ ನೀರಾವರಿ ಆಗಲಿಕ್ಕೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಮಾಡಿಲ್ಲ ಅಂದರೆ ನಾವು ಯಾರೂ ನೀರಾವರಿ ಮಾಡ್ತಿಲ್ಲ, ನಾವು ಯಾರೂ ಈ ಭಾಗದ ರೈತರು ಏನು 10,000 5,000 ಎಕರೆ ಮಾಡ್ತಕ್ಕಂಥ ಹೊಲಗಳು ಇವತ್ತು 15 20 50,000 ಮಾಡ್ತಕ್ಕಂಥ ಕಾರಣ ಅದು ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನು ಈ ಭಾಗದ ಜನ ನಮ್ಮ ಕಲ್ಯಾಣ ಕರ್ನಾಟಕ ರಾಯಚೂರು ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಯಾದಗಿರಿ ಭಾಗದ ಜನ ಇನ್ನೂ ಮರೆತಿಲ್ಲ. ಅದಕ್ಕೆ ಮೊನ್ನೆ ದೇವದುರ್ಗದಲ್ಲಿ ಆ ಭಾಗದ ನೀರಾವರಿ ಕೊಟ್ಟದಕ್ಕೆ ಸನ್ಮಾನ್ಯ ದೇವೇಗೌಡರ ಮೂರ್ತಿಯನ್ನು ಮೊನ್ನೆ ಇವತ್ತು ಅನಾವರಣವನ್ನು ಮಾಡ್ತಕ್ಕಂಥ ಕೆಲಸ ಅಲ್ಲಿನ ರೈತರು ಸೇರಿ ಮಾಡಿದರು. ಇಂಥ ಹಲವಾರು ಯೋಜನೆಗಳು ನಮ್ಮ ಏನು ಹಿಂದೆ JDS BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತೊಮ್ಮೆ ನಾನು ರಿಪೀಟ್ ಮಾಡೋಕ್ಕಲ್ಲ. ಸಾಲ ಮನ್ನಾ ಇರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ, ಇವತ್ತು ಅವತ್ತು ಕೊಟ್ಟಂಥ ಯೋಜನೆ ಇವತ್ತು ಆ ಹೆಣ್ಣು ಮಗಳಿಗೆ 1 ಲಕ್ಷ ರೂಪಾಯಿ ಮತ್ತು ವಿದ್ಯಾಭ್ಯಾಸಕ್ಕೆ ಕಾಲೇಜ್ ಹೋಗ್ತಕ್ಕಂಥ ಅವಕಾಶವನ್ನು ಕೊಟ್ಟಂಥ ಕೀರ್ತಿ ಹಿಂದೆ JDS BJP ಸರ್ಕಾರದಲ್ಲಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಆ ಒಂದು ಯೋಜನೆಯನ್ನು ಇವತ್ತು ಅದನ್ನು ಸದುಪಯೋಗವನ್ನು ಇವತ್ತು ಜನ ಪಡಿತಾ ಇದ್ದಾರೆ. ಹಲವಾರು ಯೋಜನೆಗಳು ಒಂದಲ್ಲ ಎರಡಲ್ಲ ಹೇಳ್ಕೊತ ಹೋದರೆ ನಮ್ಮ ಶಾಣಗೌಡರು ಹೇಳಿದ ಹಾಗೆ ಚೀಲಗಟ್ಟಲೆ ಅವ. ಆದರೆ ಸಮಯ ಬಹಳಷ್ಟು ಆಗಿರೋದರಿಂದ ಏನು ಈ ಒಂದು ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ಮುಖ್ಯಮಂತ್ರಿಗಳು ಆದಂಥ ಈ ಕ್ಷೇತ್ರವನ್ನು ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತ ತಿಳ್ಕೊಂಡು 2008ರಲ್ಲಿ ತಾವೇನು ಆಶೀರ್ವಾದ ಮಾಡಿದ ಮೇಲೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಕಣ್ಣೆದರೆ ಇವತ್ತು ಸಾಕ್ಷಿ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಏನು ಈ ಭಾಗದ ಮಲ್ಲಾಬಾದ್ ಏತ್ ನೀರಾವರಿ ಇರ್ಬೋದು, ಸರಡಗಿ ಕೋನಯಪ್ರಗ ಬ್ರಿಡ್ಜ್ ಇರ್ಬೋದು, ಸುಮಾರು 50 ಗ್ರಾಮಗಳು ಸುವರ್ಣ ಗ್ರಾಮ ಯೋಜನೆ ಇರ್ಬೋದು, ನಮ್ಮ ಗ್ರಾಮ ನಮ್ಮ ರಸ್ತೆ ಇರ್ಬೋದು, ಹಳ್ಳಿಯಿಂದ ಹಳ್ಳಿಗೆ ಬರ್ತಕ್ಕಂಥ ಹಳ್ಳಿಯಿಂದ ತಾಲೂಕಿಗೆ ಬರ್ತಕ್ಕಂಥ ರಸ್ತೆಗಳು, ಹಲವಾರು ಅಭಿವೃದ್ಧಿ ಕೆಲಸಗಳು ಏನಾದರೂ ಮತ್ತು ಜನಸಾಮಾನ್ಯರಿಗೆ ಗಂಗಾ ಕಲ್ಯಾಣ ಏನಾದರೂ ಗೊತ್ತಿದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದದಿಂದ 2008ರಿಂದ 13ರವರೆಗೆ ಇವತ್ತು ಸರ್ಕಾರದ ಯೋಜನೆಗಳನ್ನು ಮನೆ ಬಾಗಿಲು ಮುಟ್ತಕ್ಕಂಥ ಕೆಲಸ ನಾವು ನೀವೆಲ್ಲ ಸೇರಿ ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಇವತ್ತು ಈಗಿನ ಶಾಸಕರು ಜೇವರ್ಗಿ ಶಾಸಕರಲ್ಲ, ಎಲ್ಲಿ ಶಾಸಕರವರು? ಎಲ್ಲಿ ಶಾಸಕರು? ಬೆಂಗಳೂರಿನ ಶಾಸಕರು. 2 ತಿಂಗಳಿಗೆ 6 ತಿಂಗಳಿಗೆ 3 ತಿಂಗಳಿಗೆ ಬರ್ತಕ್ಕಂಥ ಬೆಂಗಳೂರಿನ ಶಾಸಕರು ಇವತ್ತು ಮಂತ್ರಿ ಕಾಣುವಂಥ ಹಗಲು ಕನಸಿನಲ್ಲಿದ್ದಾರೆ. ಅವ್ರಿಗೆ ಗೊತ್ತಿದೆ ಯಾರನ್ನ ಮಂತ್ರಿ ಆಗ್ತೀನಿ ಯಾರನ್ನ ಮಂತ್ರಿ ಆಗಲ್ಲ ಅಂತೇಳಿ. ಆದರೆ ಇವತ್ತು ಮೂಗಿಗೆ ತುಪ್ಪ ಒರೆಸಲಿಕ್ಕೆ KKRDB ಅಧ್ಯಕ್ಷರು ಮಾಡಿದಂಥ ಸಂದರ್ಭದಲ್ಲಿ ಆ ಹಣವನ್ನು ಜೇವರ್ಗಿ ತಾಲೂಕಿಗೆ ಕೊಟ್ಟು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗಿತ್ತು. ಅಧ್ಯಕ್ಷರ ಕೋಟಾದಲ್ಲಿ ಹೆಚ್ಚುವರಿ ಬಂದಂಥ 100 ಕೋಟಿಯಲ್ಲಿ ಬೇರೆ ಕ್ಷೇತ್ರಕ್ಕೆ 10 ಕೋಟಿಯನ್ನು ಕೊಟ್ಟು ಕಮಿಷನ್ ಹೊಡೆಯುವಂಥ ಕೆಲಸ ಇವತ್ತು ಇಲ್ಲಿನ KKRDB ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಸನ್ಮಾನ್ಯ ನಿಖಿಲ್ ಅಣ್ಣವರೇ. ನಮ್ಮ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿಗೆ ಲ್ಯಾಂಡ್ ಅರ್ಮಿಗೆ ಕೊಟ್ಟು ತಮ್ಗೆ ಗೊತ್ತಿದೆ, ಬಹಳಷ್ಟು ಜನ ನಾವು ಸುಮ್ಮಡು ಬೋಗನೆಟ್ಗ ಎಲ್ಲ ಹಳ್ಳಿಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಕಂಕರ್ ಹಾಕಿ ಅಷ್ಟೇ ಬಿಟ್ಟಂಥ ಕೆಲಸಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ. ಅಂದರೆ ಲ್ಯಾಂಡ್ ಅರ್ಮಿಯವರು ಅರ್ಧಕ್ಕೆ ಬಿಲ್ ಎತ್ತಿ ಲೂಟಿ ಮಾಡುವಂಥ ಕೆಲಸ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ.
ಆದರೆ ನಾನು ಪ್ರಾಮಾಣಿಕವಾಗಿ ನಾವು ಸೋತರೂ ಕೂಡ ಒಳ್ಳೆಯದಿರಲಿ ಕೆಟ್ಟದಿರಲಿ 24x7 ಆಗಿ ನಾವು ನಮ್ಮ ಸೋದರರು ಎಲ್ಲ ನಮ್ಮ ಮುಖಂಡರು ನಿಮ್ಮ ಜೊತೆ ಇದ್ದೇವೇ ಇಲ್ಲೋ ಏನೇ ಇಲ್ಲ, ವೈಯಕ್ತಿಕ ಇರಲಿ ಸಮಾಜದಿರಲಿ ಏನೇ ಇದ್ರೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ತಿಳ್ಕೊಂಡು ಇಷ್ಟೊಂದು ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ಇವತ್ತೇನು ನಮ್ಮ ನಾಯಕರು ಸದಸ್ಯತ್ವ ನೋಂದಣಿಯನ್ನು ಈಗಾಗಲೇ ನಮ್ಮ ಬೂತ್ಗಳಲ್ಲಿ ದಯಮಾಡಿ ತಾವೆಲ್ಲರೂ ನಾವು ಚುನಾವಣೆಯಲ್ಲಿ ಗೆಲ್ಲಬೇಕಂದ್ರೆ ನಮ್ಮ ಬೂತ್ನಲ್ಲಿ ಹೆಚ್ಚಿಗೆ ಮತ ಬಂದಾಗ ಮಾತ್ರ ನಾವು ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ. ಅದೆಲ್ಲ ಹಿನ್ನೆಲೆ ಇಟ್ಟುಕೊಂಡು ಏನು ಸದಸ್ಯತ್ವ ಅಭಿಯಾನವನ್ನು ನಮ್ಮ ಗ್ರಾಮಗಳಲ್ಲಿ ಪ್ರತಿ ಬೂತ್ನಲ್ಲಿ ಸುಮಾರು 250 ಜನರ ಸದಸ್ಯತ್ವವನ್ನು ಮಾಡಿದಾಗ ಮಾತ್ರ ನಾವು ಈ ಒಂದು ಕ್ಷೇತ್ರ ಗೆಲ್ಲಲಿಕ್ಕೆ ಸಾಧ್ಯ. ಈ ಕ್ಷೇತ್ರ ನಾವು MLA ಆಗ್ಬೇಕಂತ ಹೇಳಲ್ಲ, ಈ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಈ ಕ್ಷೇತ್ರದ ಎಲ್ಲ ವರ್ಗದ ಜನತೆಯ ಸೇವಕನಾಗಿ ಕೆಲಸ ಮಾಡಲಿಕ್ಕೆ ತಮ್ಮೆಲ್ಲರ ಆಶೀರ್ವಾದ ಮತ್ತು ಪರಿಶ್ರಮ ಇವತ್ತಿನಿಂದಲೇ ನಾವು ಪ್ರಾರಂಭ ಮಾಡೋಣ. ಮತ್ತು ಮುಂಬರ್ತಕ್ಕಂಥ ಕೆಲವೇ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇರ್ಬೋದು. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆತವೋ ಎಲ್ಲ ಗೊತ್ತಿಲ್ಲ. ಇವತ್ತು ಪಟ್ಟಣ ಪಂಚಾಯತಿ ನಮ್ಮ ಯಡ್ರಾಮಿ ಪಟ್ಟಣ ಪಂಚಾಯತಿ ಆಗಿರ್ಬೋದು, ಮತ್ತೊಮ್ಮೆ ಪುರಸಭೆ ಚುನಾವಣೆ ಇರ್ಬೋದು. ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತರ ಚುನಾವಣೆಯನ್ನು ನಾವು ಅವರನ್ನು ನಿಮ್ಮನ್ನು ಗೆಲ್ಲಿಸಲಿಕ್ಕೆ ನಾವು ಕೂಡ ಪ್ರಾಮಾಣಿಕವಾಗಿ ಹಿಂದೆನೂ ಮಾಡಿದ್ದೇವೆ, ಮುಂದೆನೂ ಕೂಡ ನಿಮ್ಮ ಚುನಾವಣೆಗೋಸ್ಕರ ನಮ್ಮ ಚುನಾವಣೆಗೆ ನೀವು ಹಗಲು ರಾತ್ರಿ ಶ್ರಮಿಸಿರಿ, ನಿಮ್ಮ ಚುನಾವಣೆಯಲ್ಲಿ ಕೂಡ ನಾವು ಹಗಲು ರಾತ್ರಿ ಶ್ರಮಿಸಿ ನಿಮ್ಮನ್ನು ಗೆಲ್ಲಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಹಿಂದೆನೂ ಕೂಡ ಮಾಡಿದ್ದೇವೆ, ಮುಂದೆನೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ತಾವೇನು ಸಮಯ ಮಳೆ ಬರ್ತಾ ಇದೆ ಹೆಚ್ಚಿಗೆ ನಾವು ಮಾತಾಡಲ್ಲ. ಯಾಕಂದರೆ ನೀವು ಯಾವತ್ತೂ ನಮ್ಮ ತಂದೆ ಹಿಡ್ಕೊಂಡು ಕೂಡ ನಮ್ಮ ಜೊತೆ ಹಗಲು ರಾತ್ರಿ ಇವತ್ತು ಯಾವುದೇ ಕೆಲಸಗಳಿರಲಿ ಪಕ್ಷ ಸಂಘಟನೆ ಬಂದಂಥ ಸಂದರ್ಭದಲ್ಲಿ ಕೂಡ ಮಾಡಿದಂಥ ಉದಾಹರಣೆಗಳು ಬಹಳಷ್ಟಿವೆ. ನಾವು ಯಾವತ್ತೂ ಮರೆಯುವುದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾವು ನಿಖಿಲ್ ಅಣ್ಣವರಿಗೆ ಬಂದಿದ್ದಾರೆ. ಯುವಕರಾಗಿ ಮೊದಲನೇ ಬಾರಿಗೆ ನಮ್ಮ ಜೇವರಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಹಿಂದೆ ಯಡಿಯೂರಪ್ಪ ಸಾಹೇಬರು 2008ರಲ್ಲಿ ನೀವು ದೊಡ್ಡಪ್ಪಗೌಡರನ್ನ ಗೆಲ್ಲಿಸಿ ನಾನು ದತ್ತಕ್ಕೆ ತಗೋತೀನಿ ಅಂತ ಮಾತನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಹೇಳಿದರು. ಆ ಸಂದರ್ಭದಲ್ಲಿ ಸರ್ಕಾರ ಇದ್ದಾಗ ನಾವು ನಾವು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ ಬೇಕು ಅವೆಲ್ಲವನ್ನು ಮಾಡಿ ತೋರಿಸುವಂಥ ಕೆಲಸ ನಾವು ಮಾಡಿದ್ದೇವೆ. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ, ನೀವು ಹಾಸನ, ಮಂಡ್ಯ, ಇವತ್ತಿನ ಕನಕಪುರ, ರಾಮನಗರ, ಅದರ ಜೊತೆಗೆ ಜೇವರಿಗೆ ಕೂಡ ನೀವು ಒಂದು ಸ್ವಂತ ಕ್ಷೇತ್ರ ಅಂತಕ್ಕಂಥ ಭಾವನೆಯೊಂದಿಗೆ ಕುಮಾರಸ್ವಾಮಿ ಅವರು ನೀವು ಆ ಭಾಗದಲ್ಲಿ ಯಾವ ರೀತಿ ಕ್ಷೇತ್ರಗಳನ್ನು ನೋಡ್ತಾರೆ, ನಮ್ಮ ಭಾಗದಲ್ಲೂ ಕೂಡ ನಮ್ಮ ಜೇವರ್ಗಿ ಜನತೆಯ ಪ್ರೀತಿ ವಿಶ್ವಾಸಕ್ಕೆ ತಮ್ಮ ಪರಿಶ್ರಮ ತಮ್ಮ ಶಕ್ತಿ ನಮ್ಮ ಕ್ಷೇತ್ರದ ಮೇಲೆ ಸದಾ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ನಮ್ಮ ಅಂದನೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಶ್ರೀ ಮಲ್ಕಣ್ಣ ಶಿವ ಅವರು ಮತ್ತು ಈ ಒಂದು ಪ್ರಧಾನಿಯವರು ಪರಶುರಾಮ ಮಾಂಗ್ ಅವರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅಂದನೂರು ಅವರು, ಇವತ್ತು ಜೊತೆಗೆ ನೇದಲಿಗಿ ಗ್ರಾಮದ ಪ್ರಹ್ಲಾದ್ ಮಾಂಗ್ ಅವರು ಮತ್ತು ಭಗವಂತರ ಶಿವಣ್ಕರ್ ಅವರು ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಇವತ್ತು JDS ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಅವರನ್ನು ಸ್ವಾಗತವನ್ನು ಮಾಡಿ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಇವತ್ತಿನಿಂದಲೇ ನಮ್ಮ ಹಳ್ಳಿಗಳಲ್ಲಿ ಏನು ನಂಬರ್ ಇದೆಯಲ್ಲ 9964002028 ಆ ನಂಬರ್ಗೆ ಡಯಲ್ ಮಾಡಿ ಅದನ್ನು ಎಂಟ್ರಿಯನ್ನು ಮಾಡಿ ಸದಸ್ಯತ್ವ ಅಭಿಯಾನಕ್ಕೆ ಮಹಿಳೆಯರದು ಯುವಕರದು ಎಲ್ಲ ರೈತ ವರ್ಗದ ಜನತೆಯ ಸದಸ್ಯತ್ವವನ್ನು ನಾವು ಹಳ್ಳಿ ನಮ್ಮ ಮುಖಂಡರು ಏನು ಗ್ರಾಮ ಪಂಚಾಯತಿ ಮಟ್ಟದ ಮುಖಂಡರು ನಾವೆಲ್ಲ ಇದ್ದೀರಿ. ನಮ್ಮ ಗ್ರಾಮ ಮುಖಂಡರು ಸ್ವತಃ ನೀವೇ ಹಳ್ಳಿ ಹೋಗಿ ಈ ಒಂದು ಸದಸ್ಯತ್ವ ಅಭಿಯಾನವನ್ನು ಮಾಡಿ ಬೇರು ಮಟ್ಟದಿಂದ ಪಕ್ಷವನ್ನು ಸಂಘಟಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ವಿಶೇಷವಾಗಿ ನಮ್ಮ ಭಾಗಕ್ಕೆ ಹೆಚ್ಚಿನ ರೀತಿಯಿಂದ ಪ್ರವಾಸವನ್ನು ಹಾಕಿಕೊಂಡು ಮುಂದಿನ ದಿನಗಳಲ್ಲಿ ನಿಖಿಲಣ್ಣ ಮುಂದಿನ ದಿನಗಳಲ್ಲಿ ನಾವು 2 ವರ್ಷ ಶಾಸಕರಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ. ಅಭಿವೃದ್ಧಿ ಕೆಲಸ ಹೊಸ ಸರ್ಕಾರ ಬಂದ ಮೇಲೆ ಯಾವುದೇ ಸರ್ಕಾರ ಬರಲಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರ ಸಮಸ್ಯೆ ಇರ್ಬೋದು, ನೀರಾವರಿ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಎಲ್ಲ ಸಮಸ್ಯೆಗಳಿಗೆ ಇವತ್ತಿನಿಂದ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ಒಂದು ಪ್ರಾರಂಭ ಮಾಡ್ತೀವಿ. ತಾವು ಕೂಡ ಹೋರಾಟದಲ್ಲಿ ಪಾದಯಾತ್ರೆ ಮಾಡಲಿಕ್ಕೂ ನಾವು ನಡೆಯುತ್ತೀವಿ. ತಾವು ಕೂಡ ಬಂದು ದೊಡ್ಡ ಮಟ್ಟದ ಈ ಭಾಗದ ಜನರ ಅಭಿವೃದ್ಧಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಹೋರಾಟಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಷ್ಟೊಂದು ಸಮಯ ಬೆಳಗ್ಗೆ 11 ಗಂಟೆ ಅಂದರೆ ಊರು 9 ಗಂಟೆಗೆ ಬಿಟ್ಟಿದ್ದೀರಿ ನೀವು. ಈಗ ಹೋಗಿ ಮುಟ್ಟಬೇಕಾದ್ರೆ 10 ಗಂಟೆ ಅಂದರೆ 12 ಗಂಟೆಗಳ ಕಾಲ ಇವತ್ತು ನಮಗೆ
ಸಮಯನ ಕೊಟ್ಟಿದೆ. ಬಹಳಷ್ಟು ಜನ ಯಾರೂ ಊಟ ಮಾಡಿಲ್ಲ. ಸಭೆ ಮುಗಿದ ಮೇಲೆ ಊಟದ ವ್ಯವಸ್ಥೆ ಇದೆ, ಊಟ ಮಾಡಬೇಕು. ನಿಖಿಲ್ ಅಣ್ಣವರು, ಶಾಣಗೌಡನವರು ಅವರು ಇನ್ನೂ ಉಂಡಿಲ್ಲ. ಯಾಕಂದ್ರೆ ಇಲ್ಲಿ ಆದಮೇಲೆ ಕಾರ್ಯಕ್ರಮ ನರಬಳಿಗೆ ಊಟ ಮಾಡೋರು ಅವರು. ಅದಕ್ಕೆ ನಾ ಹೇಳಿದೆವು 2 ಊಟ ಒಮ್ಮೆ ಮಾಡ್ರಿ ಅಂತ ಹೇಳಿದ್ವಿ. ಮಧ್ಯಾಹ್ನ ಊಟ, ಸಂಜೆ ಊಟ, 2 ಊಟ ಒಮ್ಮೆ ಮಾಡಬೇಕು. 2 ಊಟ ಒಂದೇ ಸಲ ಉಣ್ಬೇಕು ಅಂತ ಹೇಳಿವಿ. ಅದಕ್ಕೆ ದಯಮಾಡಿ ಸಮಯ ಭಾಳಷ್ಟು ಆದರೂ ಕೂಡ ಇಷ್ಟೊಂದು ಸಮಯ ಪ್ರಜ್ಞೆಯನ್ನು ಹೊಂದಿರತಕ್ಕಂಥ ತಮ್ಮೆಲ್ಲರಿಗೆ ನಮಸ್ಕರಿಸಿ, ನಿಖಿಲ್ ಅಣ್ಣವರು ಅವರು ತಮ್ಮೆಲ್ಲರ ಉದ್ದೇಶ ಮಾತಾಡ್ತಾರೆ, ತಾವು ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ JDS. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.